ನಂಜನಗೂಡ್ಗೆ ಹೋಗೋಣ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಗೊತ್ತಲ್ವ, ನಾನು ನಿಮ್ಮ ಪ್ರೀತಿಯ ರಮ್ಯಾ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಬಿಡಿ ಬೇಗ. ನಾವು ಬೆಳಗ್ಗೆ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಎಲ್ಲಿಗೆ ಹೋಗೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನಮಗೆ ನಮ್ಮ ತಲೆಗೊಂಡಿದ್ದೆ ನಂಜನಗೂಡು ದೇವಸ್ಥಾನ. ಹೋಗೋಣ ಅಂತೇಳಿ ಪಟ ಅಂತ ರೆಡಿಯಾಗಿ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ನಂಜನಗೂಡು ಬಸ್ ಸ್ಟಾಪ್ ಹೋಗಿ ಬಂದು ಅಲ್ಲಿಂದ ಆಟೋದಲ್ಲಿ ಬಂದ್ವಿ ನಂಜನಗೂಡಿಗೆ. ಅಲ್ಲಿ ಬಂದು ನೋಡಿದ್ರೆ ದೇವಸ್ಥಾನ ಕ್ಲೋಸ್ ಆಗ್ಬಿಡದ. ಇನ್ನೇನ್ ಮಾಡೋದು, ದೇವಸ್ಥಾನ ಓಪನ್ ಆಗೋವರೆಗೂ ವೇಟ್ ಮಾಡ್ಲೇಬೇಕಲ್ವಾ. ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದಷ್ಟು ಫೋಟೋಸ್ ವಿಡಿಯೋಸ್ ತಗೊಂಡು ಆಮೇಲೆ ದರ್ಶನಕ್ಕೆ ಲೈನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಫೋಟೋಸ್ ವಿಡಿಯೋಸ್ ಮಾಡ್ಕೊಂತಿದ್ವಿ. ಈ ವಿಡಿಯೋಸ್ ಮಾಡ್ಬೇಕಾದ್ರೆ ಒಬ್ರು ಫ್ರೆಂಡ್ ಪರಿಚಯ ಆದ್ರೆ ನನಗೆ ತೋರಿಸ್ತೀನಿ ಬಂದಿಲ್ಲ ಅಷ್ಟೇ. ನಾನಿವತ್ತು ಬಂದಿದೀವಿ ನಂಜನಗೂಡು ದೇವಸ್ಥಾನಕ್ಕೆ. ನೆನೆ ಮೈಸೂರು ಬೆಟ್ಟಕ್ಕೆ ಹೋಗಿದ್ವಿ. ಇವತ್ತು ಸ್ಮಿತಾ ಮತ್ತೆ ಯಮನ್ನ ಕರ್ಕೊಂಡು ನಾವು ನಂಜನಗೂಡು ದೇವಸ್ಥಾನಕ್ಕೆ ಬಂದಿದೀವಿ. ನನ್ಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ನಂಜನಗೂಡು ದೇವಸ್ಥಾನ. ನಾನು ಮೈಸೂರಿಗೆ ಬಂದು 3-4 ವರ್ಷ ಆದ್ರೂ ಕೂಡ ನಾನು ಇವತ್ತಿನವರೆಗೂ ನಂಜನಗೂಡು ಬಂದೇ ಇರ್ಲಿಲ್ಲ. ಸೊ ಇವತ್ತು ದರ್ಶನ ಮಾಡೋದಕ್ಕೆ ಹೋಗ್ತಿದೀವಿ. ಆದ್ರೆ ಇವತ್ತು ದೇವಸ್ಥಾನ ಬಾಗ್ಲ ಹಾಕ್ಬಿಟ್ಟಿದೆ, ಕ್ಲೋಸ್ ಆಗಿದೆ. 4 ಗಂಟೆಗೆ ಒಂದು ಓಪನ್. ಕ್ಯೂ ನಲ್ಲಿ ನಿಂತಿದೀವಿ, ಕ್ಯೂ ತೋರಿಸ್ತಿಂತಾರೆ. ಈ ತರ ಇದೆ ಕ್ಯೂ. ನಮ್ಗೊಬ್ರು ಫ್ರೆಂಡ್ ಸಿಕ್ಕಿದ್ದಾರೆ, ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ನಮ್ ಸ್ಮಿತಾ. ಅವಾಗ್ಲೇ ಹೇಳಿದ್ನಲ್ವಾ ಇಲ್ಲೊಬ್ರು ಫ್ರೆಂಡ್ ಸಿಕ್ಕಿದ್ರು ಅಂತ. ಅವ್ರು ಇವ್ರೆ ಚಂದನ ಅಂತ. ಇವ್ರ ಹೆಸರು. ಬೆಂಗಳೂರಿಂದ ಬರ್ತಿದ್ರಂತೆ. ಒಬ್ರೇ ಬಂದಿದ್ದೀನಿ ಅಂತ ನಮ್ ಜೊತೆನೆ ಬಂದು ದರ್ಶನ ಮಾಡೋದಕ್ಕೆ ಅಂತ ಹೇಳಿ. ನಾವು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ವಿ. ಆಮೇಲೆ ದರ್ಶನ ಅಂದ್ರೆ ದೇವಸ್ಥಾನ ಬಾಗ್ಲು ಓಪನ್ ಆಗಿ ದರ್ಶನ ಮಾಡೋದಕ್ಕಿಂತ ಒಳಗಡೆ ಹೋದ್ವಿ. ದರ್ಶನ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ಇವರು ಚಂದನ ಅವರು ಹೊರಟ್ಬಿಟ್ರು. ಅವ್ರಿಗೆ ಟ್ರೈನ್ ಇದೆ 6:10ಕ್ಕೆ ಅಂತ ಹೇಳ್ಬಿಟ್ಟು ಮೈಸೂರಿಗೆ ಹೋಗಿ ಅಲ್ಲಿಂದ ಹೋಗ್ಬೇಕಲ್ವಾ, ಲೇಟ್ ಆಗಿರತ್ತೆ ಅಂದ್ಬಿಟ್ಟು ಹೊರಟ್ಬಿಟ್ರು. ಅವ್ರನ್ನ ಕಳ್ಸ್ಕೊಟ್ಬಿಟ್ಟು ನಾವು ದೇವಸ್ಥಾನ ಎಲ್ಲ ಒಂದ್ ರೌಂಡ್ ಹಾಕೊಂಡು ಎಲ್ಲಾ ದೇವ್ರಿಗೂ ಕೈ ಮುಕ್ಕೊಂಡು ಪ್ರಸಾದನ ತಗೊಂಡು ಅಲ್ಲಿಂದ ಬಂದ್ವಿ. ನಾನಿವಾಗ ತೆಂಗಿನಕಾಯಿನ ಈರ್ಕಾಯಿ ಹೊಡಿಯೋಣ ಅಂತ ಹೋಗಿ ಅದ್ ಯಾವ ತರ ಹೊಡ್ದೆ ಅಂತ ನೋಡಿ ನೀವು. ದೇವ್ರೆ ಎಲ್ರೂನು ಕಾಪಾಡಪ್ಪ ಅಂತ ಈರ್ಕಾಯಿ ಹೊಡೆದು ಅಲ್ಲಿಂದ ಅನ್ನದಾಸೋಹಕ್ಕೆ ಬಂದ್ರೆ ಅನ್ನದಾಸೋಹದಲ್ಲಿ ಊಟನೂ ಖಾಲಿ ಆಗ್ಬಿಟ್ಟಿತ್ತು. ಅದಕ್ಕೆ ಅಲ್ಲೇ ಇದ್ದಿದ್ದು ಹೋಟೆಲಲ್ಲಿ ಊಟ ಮಾಡ್ಕೊಂಡು ನಮ್ ಶಿವನ್ ಸ್ಟ್ಯಾಚ್ಯೂನ ನೋಡ್ಕೊಂಡು ಅಲ್ಲಿಂದ ಮುಂದೆ ಎಲ್ಲಿ ಬಂದ್ವಿ ಅಂತ ನೋಡಿ ನೀವು. ನಾವು ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಈಗ ಕಪಿಲಾ ನದಿನ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸ್ಮಿತಾ? ದರ್ಶನ ಹೇಗಿತ್ತು? ಚೆನ್ನಾಗಿತ್ತು. ಅಷ್ಟೇನಾ? ಅಷ್ಟೇ. ಎಷ್ಟು ಜನ ಒಬ್ರಿಗೆ? 3 ಜನ ಅಷ್ಟೇನಾ? ಫೋನ್ ಪೇ ಇದೆ, ಗೂಗಲ್ ಪೇ ಇದೆಯಾ? ಬಂದ್ರ ಹಾಂ. ಫಸ್ಟ್ ಟೈಮ್ ಸ್ಟೆಪ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೀರು ಇದು ಮಾಡು ಹಿಂಗೆ. ಏ ಇಲ್ಲ ಸುಮ್ಮನಿರು. ನಿಮಗೂ ಇದು ಫಸ್ಟ್ ಟೈಮಾ? ಹೌದು. ನಮ್ಮಪ್ಪ ನೀರೊಳಗೆ ಇಳಿಯೋಕೆ ಬಿಡ ಹೊಡಿತಾರೆ ಗೊತ್ತಾದ್ರೆ ನಂಗೆ. क्या बात कर रहे हैं? ಇವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ತೆಪ್ಪದಲ್ಲಿ ಹೋಗ್ತಿರೋದು. ಮಳೆ ಬರೋ ಥರ ಇದೆ. ತೆಪ್ಪದಲ್ಲಿ ಹೋಗ್ತಿದ್ದೀವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ. ಚೆನ್ನಾಗಿದೆ. ಇದು ಕಪಿಲಾ ನದಿ.
ಇಲ್ಲ ನದಿನಲ್ಲಿ ನಾವು ತೆಪ್ಪ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ಯಾಕಮ್ಮ ಎಲ್ಲ ತೆಪ್ಪನ ತಿರುಗಿಸ್ತಿರ್ಬೇಕಾದ್ರೆ ನಮ್ ಮೈಂಡ್ ವಾಯ್ಸ್ ಏನಿತ್ತು ಗೊತ್ತಾ? ಎಷ್ಟು ಆಳಂದೆ ಇದು ಸ್ವಲ್ಪ ಕೆಳಗಡೆ ಹೋಗಿ ಇಲ್ಲ ಆ ಭಯಕ್ಕೆ ಬಿದ್ದೋಗ್ತೀವಿ ಅಲ್ಲಿ. ಅಷ್ಟೇ ಈಜ್ ಬರಲ್ಲ. ಎಂತಕ್ಕೆ ಭಯ ಪಡ್ತೀರಲ್ಲ, ಎಲ್ಲೆಲ್ಲಿ ಯಾವ್ಯಾವ ಹಳ್ಳ ಇದೆ ಅಂತಲೇ ಗೊತ್ತಿರಲ್ಲ. ಎಲ್ಲ ಫುಲ್ಲು ಏಕನೂ ಅಷ್ಟೇ ಇದೆಯಾ ಹಳ್ಳ ಬಿಂದು. ಫಸ್ಟ್ ಟೈಮ್ ತೆಪ್ಪ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಮಾತ್ರ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಿಮಗೆಲ್ಲ ಹೆಂಗೆ ಅನ್ನಿಸ್ತು? ಚೆನ್ನಾಗಿತ್ತು. ಅಣ್ಣ ಗಿರ್ರ 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 ಹೊಸ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು ಅಲ್ಲ? ಬೇಡ ಅಂತಿದ್ರು ಯಾರು. ಇವಳೆ ನೀನು ಫಸ್ಟ್ ಟೈಮ್ ಮಾತ್ರ, ನಾನು ಇದೇ ಫಸ್ಟ್ ಟೈಮ್ ತೆಪ್ಪ ಎಕ್ಸ್ಪೀರಿಯನ್ಸ್ ಮಾಡಿರೋದು. ತುಂಬಾ ಚೆನ್ನಾಗಿತ್ತು. ಅಂದರೆ ಹಾಂ, ಅಣ್ಣನು ತೆಪ್ಪನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬಸ್ ಸ್ಟಾಪ್ ಹೋಗಿ ಬಂದು ಬಸ್ಸಿಗೆ ವೇಟ್ ಮಾಡೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟು ಸಿಟಿ ಬಸ್ನ ಹತ್ಕೊಂಡು ಅಲ್ಲಿಂದ ಮೈಸೂರಿಗೆ ಬರೋಷ್ಟೊತ್ತಿಗೆ ಸಂಜೆ 7 ಗಂಟೆ ಆಗೋಗ್ಬಿಟ್ಟಿತ್ತು. ಇದಾಗಿತ್ತು ನಮ್ಮ ನಂಜನಗೂಡಿನ ಒಂದು ದಿನದ ಕಥೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಥ್ಯಾಂಕ್ ಯು.